ಕಲರ್ ಹಾಕೋದು ಈಸಿ ಬಾಡಿ ಬ್ರೋ. ಓ ಇದು ಯಾವುದೋ ಸ್ಟೆರಾಯ್ಡ್ ಹಾಕಿ ಈಸಿಯಾಗಿ ಬಾಡಿ ಬರ್ಸ್ಬಿಟ್ಟವನೆ. ನಾನು ಹಾಕಿದ್ರೆ ನಾಳೆನೇ ಬರುತ್ತೆ. ಹೌದು ಬರುತ್ತೆ ಸಾವು. ತುಂಬ ಜನ ಅನ್ಕೊಂಡಿರೋದೇ ಇದು ಡ್ರಗ್ಸ್ ಸ್ಟೆರಾಯ್ಡನ್ನ ಹಾಕಿದ್ರೆ ಈಸಿಯಾಗಿ ಬಾಡಿ ಬಂದ್ಬಿಡುತ್ತೆ ಅಂತ. ಒಂದು ಸತ್ಯ ಹೇಳ, ಇದರಲ್ಲಿ ಇರೋಷ್ಟು ಕಷ್ಟ ನ್ಯಾಚುರಲ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಬಾಡಿ ಬಿಲ್ಡರ್ ಮೈಂಡ್ ಸೆಟ್ ಆ ರೇಂಜಿಗೆ. ಅನಬಾಲಿಕ್ ಸ್ಟೆರಾಯ್ಡು ಮಸಲ್ ಪ್ರೋಟೀನ್ ಸಿಂಥಸಿಸ್ ಮತ್ತು ರಿಕವರಿನ ಫಾಸ್ಟ್ ಮಾಡುತ್ತೆ. ಅದನ್ನು ನೀವು ಡಯಟು ಟ್ರೈನಿಂಗು ಡಿಸಿಪ್ಲಿನ್ ಆ ರೇಂಜಿಗಿದ್ರೆ. ಅದೆಲ್ಲ ಮಾಡಿಲ್ಲ ಅಂದರೆ ಸ್ಟೆರಾಯ್ಡ್ ಹಾಕಿದ್ರು ಬಾಡಿ ಬರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿ ಈ ಎಕ್ಸ್ಟ್ರೀಮ್ ಲೆವೆಲ್ ಸೈಜ್ ಮತ್ತು ಕಂಡೀಷನ್ಗೆ ಬರೋಕ್ಕಾಗಲ್ಲ. ಬಟ್ ಆದರೆ ನ್ಯಾಚುರಲ್ ಆಗಿ ಅಸ್ಥೆಟಿಕ್ ಆ್ಯಂಡ್ ಸ್ಟ್ರಾಂಗ್ ಫಿಸಿಕ್ನ ಬಿಲ್ಡ್ ಮಾಡ್ಬೋದು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಾಡಿ ಬಿಲ್ಡರ್ಸ್ನ ರೆಸ್ಪೆಕ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಸುಮ್ಮನೆ ಏನೋ ಚುಚ್ಕೊಂಡ್ರು ಬಾಡಿ ಬಂದ್ಬಿಡ್ತು ಅಂತಲ್ಲ. ಅವ್ರ ಪ್ರೆಪ್ ಕಂಡೀಷನ್ನ ನಿಮ್ಮ ಕೈ ಕ್ರಾಸ್ ಮಾಡೋಕ್ಕೂ ಆಗಲ್ಲ. ನೀವು ಬಾಡಿ ಬಿಲ್ಡಿಂಗ್ ಬೇಕಾದರೂ ಮಾಡ್ಬೋದು, ನ್ಯಾಚುರಲ್ ಆಗು ಮಾಡ್ಬೋದು. ಇದು ಮೇಲು ಇದು ಕೀಳು ಅಂತ ಏನಿಲ್ಲ. ನಿಮ್ಮ ಗೋಲು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಅಷ್ಟೇ. ನಿಮ್ಮ ಗೋಲ್ ಬಂದು ಬಾಡಿ ಬಿಲ್ಡಿಂಗ್ ಹೋಗಬೇಕು ಅಂದರೆ ಸ್ಟಾರ್ಟ್ಗೆ ಹೋಗ್ಬೋದು. ಜಸ್ಟ್ ನನಗೆ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇರಬೇಕು ಅಂದರೆ ಪರ್ಸನಲ್ ಆಗಿ ನಾನು ರೆಕಮೆಂಡ್ ಮಾಡೋದು ನ್ಯಾಚುರಲ್ ಆಗಿ ಹೋಗಿ ಅಂತ. ನಿಮ್ಮ ಫೇವ್ರೆಟ್ ಬಾಡಿ ಬಿಲ್ಡರ್ಸ್ ಯಾರು ಇದ್ದಾರೆ ಅಂತ ಕಮೆಂಟ್ ಮಾಡಿ ಗೊತ್ತಾಗುತ್ತೆ.